ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಕ್ಲಾಸು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಯಾಕೆಂದರೆ ಈ ಕ್ಲಾಸ್ನಲ್ಲಿ ನಾವು CPR, BLS ಹಾಗೆ ACLS ಬಗ್ಗೆ ತಿಳ್ಕೊಳ್ತೇವೆ. ಒಬ್ಬ ವ್ಯಕ್ತಿ ಸಡನ್ ಆಗಿ ಕೊಲೆಪ್ಸ್ ಆದಾಗ ನಾವು ಫಸ್ಟು ಏನು ಮಾಡಬೇಕು, CPR ಯಾವಾಗ ಸ್ಟಾರ್ಟ್ ಮಾಡಬೇಕು, ಚೆಸ್ಟ್ ಕಂಪ್ರೆಷನ್ ಎಷ್ಟು ರೇಟ್ ಮತ್ತು ಎಷ್ಟು ಡೆಪ್ತಲ್ಲಿ ನಾವು ಪ್ರೆಸ್ ಮಾಡಬೇಕು, ಹಾಗೆ AED ಯಾವಾಗ ಯೂಸ್ ಮಾಡಬೇಕು, ಇವೆಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ಳೋಣ. ಯಾರೆಲ್ಲ ನರ್ಸಿಂಗ್ ಸ್ಟೂಡೆಂಟ್ಸ್ ಇದ್ದೀರಾ, ಹಾಗೆ ನಾರ್ಸೆಟ್ಟು, ಏಮ್ಸು, RRB, ESIC, KEA ಹಾಗೆ ಅದರ್ ನರ್ಸಿಂಗ್ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಈ ಕ್ಲಾಸನ್ನು ಕಂಪ್ಲೀಟಾಗಿ ನೋಡಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಫಸ್ಟು ಇಂಟ್ರೊಡಕ್ಷನ್ನ ನೋಡೋಣ. ಸಡನ್ ಡೆತ್ ಅಕ್ಕರ್ ವೆನ್ ಹಾರ್ಟ್ ಬೀಟ್ ಆ್ಯಂಡ್ ಬ್ರೀತಿಂಗ್ ಸ್ಟಾಪ್ ಸಡನ್ಲಿ ಆರ್ ಅನ್ಎಕ್ಸ್ಪೆಕ್ಟೆಡ್ಲಿ. ದಿ ಮೇಜರ್ ರೋಲ್ ಆಫ್ CPR ಈಸ್ to provide oxygen to heart, brain and other vital organs until medical treatment can restore normal heart action. ನಾವಿಲ್ಲಿ ನೋಡ್ಬೋದು, ಸಡನ್ ಡೆತ್ ಅಕ್ಕರ್ ವೆನ್ ಹಾರ್ಟ್ ಬೀಟ್ ಆ್ಯಂಡ್ ಬ್ರೀದಿಂಗ್ ಸ್ಟಾಪ್ ಸಡನ್ಲಿ ಆರ್ ಅನ್ಎಕ್ಸ್ಪೆಕ್ಟೆಡ್ಲಿ. ಏನಂತ ಅಂದರೆ ನಮ್ಗೆ ಏನಾದರೂ ಹಾರ್ಟ್ ಬೀಟು ಹಾಗೆ ಬ್ರೀತಿಂಗ್ ಏನಾದರೂ ಸಡನ್ಲಿ ಈ ಥರ ಏನಾದರೂ ಸ್ಟಾಪ್ ಆಯಿತು ಅಂತ ಅಂದರೆ ಆ ಟೈಮಲ್ಲಿ ನಾವು CPRನ ಕೊಡ್ತು ಅಂತ ಅಂದರೆ CPRದು ಮೇಜರ್ ರೋಲ್ ಏನು ಪ್ರೊವೈಡ್ ಮಾಡುತ್ತೆ ಅಂತ ಅಂದರೆ CPR ಮಾಡೋದ್ರಿಂದ ಒಂದು ಆಕ್ಸಿಜನ್ ಟು ಹಾರ್ಟ್ ಆ್ಯಂಡ್ ಬ್ರೈನ್ ಆ್ಯಂಡ್ ಅದರ್ ಆರ್ಗನ್ಸ್. ಏಕೆಂತಂದರೆ ಅಲ್ಲೇನಾಗಿರುತ್ತೆ ಅಂತಂದರೆ ಹಾರ್ಟ್ ಪಂಪ್ ಮಾಡೋದನ್ನ ಸ್ಟಾಪ್ ಮಾಡಿರುತ್ತೆ. ಸೊ ನಾವು CPR ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಹಾರ್ಟ್ ಪಂಪ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಬ್ರೈನ್ ಆಗಿರ್ಬೋದು ಹಾಗೆ ಅದರ್ ವೈಟಲ್ಸ್ ಆರ್ಗನ್ ಏನಿದೆ ಅಲ್ಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುವಾಗ ಆಕ್ಸಿಜನ್ ಕೂಡ ಸಪ್ಲೈ ಆಗುತ್ತೆ. ಸೊ ಇದನ್ನು ನಾವು ಎಲ್ಲಿ ತನಕ ಮಾಡಬೇಕು ಅಂತ ಅಂದರೆ ಟ್ರೀಟ್ಮೆಂಟ್ ಕ್ಯಾನ್ ರಿಸ್ಟೋರ್ ನಾರ್ಮಲ್ ಹಾರ್ಟ್ ಆಕ್ಷನ್ ಅಂತಂದರೆ ಒಂದು ನಾವು ಟ್ರೀಟ್ಮೆಂಟ್ ಮೆಡಿಕಲ್ ಸೆಟಪ್ ಬರೋ ತನಕ ಅಥವಾ ವ್ಯಕ್ತಿಗೆ ನಾರ್ಮಲ್ ಹಾರ್ಟ್ ಬೀಟ್ ಆಗೋ ತನಕ ನಾವು CPRನ ಕೊಡಬೇಕಾಗುತ್ತೆ. ಇಲ್ಲಿ ನೋಡೋಣ, CPR ಅಂತಂದರೆ ಕಾರ್ಡಿಯೋ ಪಲ್ಮನರಿ ರಿಸಕ್ಸಿಟೇಷನ್. ಇಲ್ಲಿ ನೋಡೋದಾದರೆ ಇಸ್ ಅನ್ ಎಮರ್ಜೆನ್ಸಿ ಲೈಫ್ ಸೇವಿಂಗ್ ಪ್ರೊಸೀಜರ್. ಏನು CPR ಏನಿದೆ ಇದೊಂದು ಲೈಫ್ ಸೇವಿಂಗ್ ಪ್ರೊಸೀಜರ್ ಆಗಿದೆ. ಪರ್ಫಾರ್ಮ್ಡ್ ವೆನ್ ಸಮ್ಮನ್ ಬ್ರೀದಿಂಗ್ ಆರ್ ಹಾರ್ಟ್ ಬೀಟ್ ಹ್ಯಾಸ್ ಸ್ಟಾಪ್ಡ್. ನಾವು ಇದನ್ನು ಯಾವಾಗ ಪರ್ಫಾರ್ಮ್ ಮಾಡ್ತೀವಿ ಅಂತ ಅಂದರೆ ಯಾರಾದರೂ ಒಬ್ರದ್ದು ಬ್ರೀದಿಂಗ್ ಆಗಿರ್ಬೋದು ಅಥವಾ ಹಾರ್ಟ್ ಬೀಟ್ ಆಗಿರ್ಬೋದು, ಇದು ಸ್ಟಾಪ್ ಆದಾಗ ನಾವು ಕೊಡುವಂಥದ್ದು ಇದು CPR. ಇಟ್ ಕಂಬೈನ್ಸ್ ಚೆಸ್ಟ್ ಕಂಪ್ರೆಷನ್ ಆ್ಯಂಡ್ ರೆಸ್ಕ್ಯೂ ಬ್ರೀತ್ ಟು ಕೀಪ್ ಆಕ್ಸಿಜನೇಟೆಡ್ ಬ್ಲಡ್ ಫ್ಲೋಯಿಂಗ್ ಟು ದಿ ಬ್ರೈನ್ ಆ್ಯಂಡ್ ವೈಟಲ್ಸ್ ಆರ್ಗನ್. ಇಲ್ಲಿ ನೋಡ್ಬೋದು, ಇಲ್ಲೇನಂತಂದರೆ ಕಂಬೈನ್ಡ್, ಯಾಕೆಂದರೆ ಬರೀ ಒಂದೇ ಮಾತ್ರ ಅಲ್ಲ, ನಾವು ಕಂಬೈನ್ಡಾಗಿ ಮಾಡ್ತೇವೆ. ಅದರಲ್ಲಿ ಏನಿಲ್ಲ ಅಂತಂದರೆ ಒಂದು ಚೆಸ್ಟ್ ಕಂಪ್ರೆಷನ್ ಕೊಡ್ತಾ ಇರ್ತೀವಿ, ಹಾಗೆ ಚೆಸ್ಟ್ ಕಂಪ್ರೆಷನ್ ಜೊತೆಗೆ ರೆಸ್ಕ್ಯೂ ಬ್ರೀತ್ ಕೂಡ ಕೊಡ್ತೀವಿ. ಸೊ ಅದರಿಂದ ಇದು ಕಂಬೈನ್ಡ್ ಆಗಿರುತ್ತೆ. ಏಕೆಂತಂದರೆ ಇದನ್ನು ಕೊಡೋದ್ರಿಂದ ಏನಂತಂದರೆ ಆಕ್ಸಿಜನೇಟೆಡ್ ಬ್ಲಡ್ ಫ್ಲೋಯಿಂಗ್ ಟು ದಿ ಬ್ರೈನ್ ಆ್ಯಂಡ್ ವೈಟಲ್ಸ್ ಆರ್ಗನ್. ಸೊ ನಾವು CPR ಮಾಡೋದ್ರಿಂದ ಏನಂತಂದರೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಹಾಗೆ ಆಕ್ಸಿಜನ್ನು ವೈಟಲ್ಸ್ ಆರ್ಗನ್ಗೆ ಸಪ್ಲೈ ಆಗುತ್ತೆ. ನಾವು ನೆಕ್ಸ್ಟು CPRಲ್ಲಿ ಯಾವುದೆಲ್ಲ ಟೈಪ್ಸ್ ಇದೆ ನೋಡೋದಾದರೆ BLS ಅಂತ ಹೇಳ್ತೀವಿ. BLS ಅಂತಂದರೆ ಬೇಸಿಕ್ ಲೈಫ್ ಸಪೋರ್ಟ್, ಹಾಗೆ PALS ಪೀಡಿಯಾಟ್ರಿಕ್ ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್, ಹಾಗೆ ACLS ಅಂತ ಹೇಳ್ತೀವಿ, ಅಡ್ವಾನ್ಸ್ಡ್ ಕಾರ್ಡಿಯಾಕ್ ಲೈಫ್ ಸಪೋರ್ಟ್. ನಾವೀಗ ಮೊದಲನೇದಾಗಿ ಈಗ BLSನ ನೋಡೋದಾಯಿತು ಅಂತಂದರೆ BLSನ ಯಾರೆಲ್ಲ ಕೊಡ್ಬೋದು ಅಂತಂದರೆ BLS ಬಂದು ಒಂದು ಪ್ರೊಫೆಷನಲ್ ಪರ್ಸನ್ ಆಗಿರ್ಬೋದು ಅಥವಾ ನಾನ್ ಪ್ರೊಫೆಷನಲ್ ಪರ್ಸನ್ ಆಗಿರ್ಬೋದು. ಏಕೆಂತಂದರೆ ಇದು ಯಾರು ಬೇಕಾದರೂ ಕೊಡ್ಬೋದು. ನಾವು ಮನೇಲಿ ಇರ್ತೀವಿ ಅಂತಂದರೆ ಯಾರು ಬೇಕಾದರೂ ಕೊಡ್ಬೋದು, ಸ್ಕೂಲಲ್ಲಿತ್ತು ಅಂತಂದರೆ ಟೀಚರ್ಸ್ ಕೊಡ್ಬೋದು, ಅಥವಾ ಎಲ್ಲೋ ಒಂದು ಬಸ್ ಆಗಿರ್ಬೋದು ಅದರಲ್ಲಿ ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಅಥವಾ ಅಲ್ಲಿ ಪೊಲೀಸ್ನವರಾಗಿರ್ಬೋದು. ಈ ಥರ ಯಾರೇ ಒಬ್ಬರು ಕೊಡುವಂಥದ್ದನ್ನು ನಾವು BLS ಅಂತ ಹೇಳ್ತೀವಿ. ಹಾಗೆ ACLS ಈ ಥರದ್ದೆಲ್ಲ ಏನು ಹೇಳ್ತೀವಿ ಅಂತಂದರೆ ಇದು ಮೆಡಿಕಲಿ ಪ್ರೊಫೆಷನಲ್ ಕೊಡುವಂಥದ್ದಕ್ಕೆ ACL ಅಂತ ಹೇಳ್ತೇವೆ. BLS ಅಂತಂದರೆ ಇದು ಜಸ್ಟು ಬೇಸಿಕ್ ಲೈಫ್ ಸಪೋರ್ಟು. ಇಲ್ಲಿ ಬೇಸಿಕ್ ಅಂತ ಅಂದರೆ ಔಟ್ಸೈಡ್ ಹಾಸ್ಪಿಟಲ್ ಕೊಡುವಂಥದ್ದು ಇದು. ಇದರಲ್ಲಿ ಯಾವುದೇ ರೀತಿ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಇರೋದಿಲ್ಲ. ಹಾಗೆ ನಾವು ACLಸ್ನ ನೋಡ್ತು ಅಂತಂದರೆ ಇದರಲ್ಲಿ ಅಡ್ವಾನ್ಸ್ಡ್ ಇದೆ. ಇಲ್ಲಿ ಅಡ್ವಾನ್ಸ್ ಏನಂತಂದರೆ ಇಲ್ಲಿ ನಮಗೆ ಮೆಡಿಕೇಷನ್ಸ್ ಇರುತ್ತೆ, ಡಿಫಿಬ್ರಿಲೇಟ್ ಇರುತ್ತೆ, ಹಾಗೆ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಇರ್ತಾರೆ. ಈ ಒಂದು ಕೊಡೋದಕ್ಕೆ ನಾವು ACL ಅಂತ ಹೇಳ್ತೀವಿ. ಸೊ ನಾವಿಲ್ಲಿ BLSನ ನೋಡೋದಾಯಿತು ಅಂತಂದರೆ ಇದರಲ್ಲಿ ಬೇಸಿಕ್ ಸ್ಕಿಲ್ಸ್ ಇರುತ್ತೆ. ಯಾವುದೆಲ್ಲ ಅಂತಂದರೆ CPR ಆಗಿರ್ಬೋದು, AED ಮತ್ತು ಚೋಕಿಂಗ್, ಈ ಥರ ಒಂದು ಇದಕ್ಕೆ BLSನ ಕೊಡ್ತಾರೆ. ಇದನ್ನು ಏನಂತಂದರೆ ಔಟ್ಸೈಡ್ ಹಾಸ್ಪಿಟಲಲ್ಲಿ ಕೊಡುವಂಥದ್ದು. ಹೇಗೆ ಇದು ಹಾಸ್ಪಿಟಲ್ ಸೆಟಪ್ ಅಲ್ಲ, ಇದು ಹೊರಗಡೆಯಲ್ಲಿ ನಾವೆಲ್ಲಾದರೂ ಬಸ್ಸಲ್ಲಿ ಹೋಗ್ತಾ ಇರುವಾಗ ಆಗಿರ್ಬೋದು, ಯಾವುದಾದ್ರೂ ಒಂದು ಟೂರಿಸ್ಟ್ ಪ್ಲೇಸಲ್ಲಿ ಆಗಿರ್ಬೋದು, ಅಥವಾ ಒಂದು ಹೋಟೆಲ್ಲು, ಕಾಲೇಜು, ಸ್ಕೂಲು, ಈ ಥರ ಒಂದು ಎಲ್ಲೇ ಯಾವುದೇ ಒಂದು ಜಾಗದಲ್ಲಿ ಯಾರಾದರೂ ಸಡನ್ನಾಗಿ ಏನಾದರೂ ಕೊಲಾಪ್ಸ್ ಆಯಿತು ಅಂತಂದರೆ
ಅಲ್ಲಿ ಯಾರಾದರೂ ಕೊಡುವಂಥ ಇದಕ್ಕೆ ಇದನ್ನು BLS ಅಂತ ಹೇಳ್ತೇವೆ. ಇದು ನೋಡ್ಬೋದು, ಇದು ಔಟ್ಸೈಡ್ ಹಾಸ್ಪಿಟಲ್ಲು. ಇದರಲ್ಲಿ ಯಾರು ಬೇಕಾದರೂ ಕೊಡ್ಬೋದು, ಒಂದು ಪ್ರೊಫೆಷನಲ್ ಆದರೂ ಕೊಡ್ಬೋದು, ನಾನ್ ಪ್ರೊಫೆಷನಲ್ ಆದರೂ ಕೊಡ್ಬೋದು. ನೆಕ್ಸ್ಟ್ ನಾವು PALS, ಪೀಡಿಯಾಟ್ರಿಕ್ ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ನ ನೋಡೋದಾದರೆ ಇದು ಬಂದು ಹೆಲ್ತ್ ಕೇರ್ ಪ್ರೊವೈಡರ್ಸ್ ಕೊಡೋದು. ಯಾಕೆಂತಂದರೆ ಇಲ್ಲೇನಿದೆ, ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಇದೆ. ಸೊ ಇದು ಹೆಲ್ತ್ ಕೇರ್ ಪ್ರೊವೈಡರ್ಸು, ಇದು ಹಾಸ್ಪಿಟಲ್ ಕೊಡುವಂಥದ್ದು. ಪೀಡಿಯಾಟ್ರಿಕ್ ಎಮರ್ಜೆನ್ಸೀಸ್ನ ನೋಡೋದಾದರೆ ರೆಸ್ಪಿರೇಟರಿ ಡಿಸ್ಟ್ರೆಸ್, ಶಾಕ್, ಅರಿಥ್ಮಿಯಾಸ್ ಇಂಥ ಒಂದು ಇದಕ್ಕೆ ಕೊಡುವಂಥದ್ದು. ಹಾಗೆ ನಾವು ACLSನ ನೋಡೋದಾಯಿತು ಅಂತಂದರೆ ಅಡ್ವಾನ್ಸ್ಡ್ ಕಾರ್ಡಿಯಾಕ್ ಲೈಫ್ ಸಪೋರ್ಟ್. ಇಲ್ಲಿ ಏನಂತಂದರೆ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಕೊಡುವಂಥದ್ದು. ಇದರಲ್ಲಿ ಯಾರೆಲ್ಲ ಇರ್ತಾರೆ ಅಂತಂದರೆ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ನರ್ಸಿಂಗ್ ಆಫೀಸರ್ ಆಗಿರ್ಬೋದು, ಇಂಥ ಒಂದು ಪ್ರೊಫೆಷನಲ್ ಪರ್ಸನ್ಸ್ ಕೊಡುವಂಥದ್ದು ಇದಕ್ಕೆ ACLS ಅಂತ ಹೇಳ್ತೇವೆ. ಇದು ಅಡಲ್ಟ್ಗೆ ಕೊಡುವಂಥದ್ದು. BCL ಏನಿದೆ ಇದು ಅಡಲ್ಟ್ ಆಗಿರ್ಬೋದು, ಚೈಲ್ಡ್ ಆಗಿರ್ಬೋದು, ಇದು ಯಾರಿಗೆ ಬೇಕಾದರೂ ಕೊಡುವಂಥದ್ದು. ಹಾಗೆ ACLS ನೋಡೋದಾಯಿತು ಅಂತಂದರೆ ಇದು ಅಡಲ್ಟ್ಗೆ ಕೊಡುವಂಥದ್ದು. ಪೀಡಿಯಾಟ್ರಿಕ್ಗೆ ಸಪ್ರೇಟ್ ಇರುತ್ತೆ. ನಾವಿಲ್ಲಿ ಯಾವ್ಯಾವ ಕಂಡೀಷನ್ಗೆಲ್ಲ ಕೊಡ್ತೀವಿ ಅಂತ ನೋಡೋದಾದರೆ ಎಕ್ಸಾಂಪಲ್ಗೆ ಕಾರ್ಡಿಯಾಕ್ ಅರೆಸ್ಟು, ಸ್ಟ್ರೋಕು, ಅರಿಥ್ಮಿಯಾ ಇಂಥ ಕಂಡೀಷನಲ್ಲಿ ACLನ ಕೊಡ್ತೇವೆ. PALS ಹಾಗೆ ACLSನ ಎಲ್ಲಿ ಕೊಡ್ಬೋದು ಅಂತಂದರೆ ಇನ್ನು ಹಾಸ್ಪಿಟಲ್ ಸೆಟಪ್, ಹಾಸ್ಪಿಟಲಲ್ಲಿ ಪ್ರೊಫೆಷನಲ್ ಪರ್ಸನ್ಸ್ ಕೊಡುವಂಥದ್ದು. ನಮಗಿಲ್ಲಿ ಮೆಡಿಕೇಷನ್ಸ್ ಇರುತ್ತೆ, ಹಾಗೆ ಆಕ್ಸಿಜನ್ ಸಪೋರ್ಟ್ ಇರುತ್ತೆ, ಹಾಗೆ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಡಿಫಿಬ್ರಿಲೇಷನ್ ಆಗಿರ್ಬೋದು ಅಥವಾ ಇಂಟುಬೇಷನ್ ಮಾಡೋಕ್ಕಾಗಿರ್ಬೋದು ಅಥವಾ ವೆಂಟಿಲೇಟರ್ ಸಪೋರ್ಟ್ ಕೊಡೋಕ್ಕಾಗಿರ್ಬೋದು. ಈ ಥರ ಎಲ್ಲ ಒಂದು ಸೆಟಪ್ ಇರೋದಕ್ಕೆ ನಾವು ACLS ಅಥವಾ PALS ಅಂತೇಳಿ ಹೇಳ್ತೀವಿ. ನಾವು ನೆಕ್ಸ್ಟು ಚೈನ್ ಆಫ್ ಸರ್ವೈವಲ್ನ ನೋಡೋದಾದರೆ ಇಲ್ಲಿ ನೋಡ್ಬೋದು, ಇದು ಚೈನ್ಸ್ನ ನೋಡೋದಾದರೆ ನಮಗೆ ಇಲ್ಲಿ ಫಸ್ಟ್ ಬಂದು ಅರ್ಲಿ ಆಕ್ಸಿಸ್, ನೆಕ್ಸ್ಟು ಅರ್ಲಿ CPR, ಹಾಗೆ ಅರ್ಲಿ ಡಿಫಿಬ್ರಿಲೇಷನ್, ಹಾಗೆ ಅರ್ಲಿ ಅಡ್ವಾನ್ಸ್ಡ್ ಕೇರ್. ನಾವೇನಂತಂದರೆ ಮೊದಲು ಅರ್ಲಿ ಆಕ್ಸಿಸ್ ಮಾಡಬೇಕು. ಅದೇನಾಗಿದೆ ನಾವು ಅಲ್ಲಿ CPR ಕೊಡೋದಾಗಿರ್ಬೋದು ಅಥವಾ ನಾವು ಆಂಬುಲೆನ್ಸ್ ಅಥವಾ ಹಾಸ್ಪಿಟಲ್ಗೆ ನಾವು ಫೋನ್ ಮಾಡೋದಾಗಿರ್ಬೋದು, ಇದೆಲ್ಲ ಅರ್ಲಿ ಆಕ್ಸಿಸಲ್ಲಿ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂತಂದರೆ CPR ಕೊಡಬೇಕಾಗುತ್ತೆ. ನೆಕ್ಸ್ಟು CPR ಕೊಟ್ಟು ನೆಕ್ಸ್ಟು AED ಈ ಥರದ್ದು ಏನಾದರೂ ಬಂತು ಅಂದರೆ ಅಲ್ಲಿ ಡಿಫಿಬ್ರಿಲೇಷನ್ನ ಕೊಡ್ಬೋದು. ಹಾಗೆ ನೆಕ್ಸ್ಟ್ ನಾವು ಅದು ಪೇಷಂಟ್ ಒಂದು ಸ್ಟೇಬಲ್ ಆಯಿತು ಅಂತಂದರೆ ಅವರನ್ನು ಹಾಸ್ಪಿಟಲ್ಗೆ ಸೇರಿಸಿ ಅವ್ರಿಗೆ ಅಡ್ವಾನ್ಸ್ಡ್ ಕೇರ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ನಾವು BLS ಬಗ್ಗೆ ನೋಡೋಣ, ಬೇಸಿಕ್ ಲೈಫ್ ಸಪೋರ್ಟ್. ನಾವಿಲ್ಲಿ ನೋಡೋದಾದರೆ ಸೀಕ್ವೆನ್ಸ್ ಆಫ್ ಪ್ರೊಸೀಜರ್ಸ್ ಪರ್ಫಾರ್ಮ್ಡ್ ಟು ರಿಸ್ಟೋರ್ ದಿ ಸರ್ಕ್ಯುಲೇಷನ್ ಆಫ್ ಆಕ್ಸಿಜನೇಟೆಡ್ ಬ್ಲಡ್ ಆಫ್ಟರ್ ಎ ಸಡನ್ ಪಲ್ಮನರಿ ಆರ್ ಕಾರ್ಡಿಯಾಕ್ ಅರೆಸ್ಟ್ ಅಂಟಿಲ್ ದೇ ಕ್ಯಾನ್ ಗಿವನ್ ಫುಲ್ ಮೆಡಿಕಲ್ ಕೇರ್ ಅಟ್ ಎ ಹಾಸ್ಪಿಟಲ್. ಬೇಸಿಕ್ ಲೈಫ್ ಸಪೋರ್ಟ್ ಏನಿದೆ ಇದು ಬಂದು ಸೀಕ್ವೆನ್ಸ್ ಆಫ್ ಪ್ರೊಸೀಜರ್. ಇದೇನಕ್ಕೆ ಅಂತಂದರೆ ಸಡನ್ ಪಲ್ಮನರಿ ಆರ್ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಇದೊಂದು ನಾವು ಕೊಡುವಂಥದ್ದು. ಏನಕ್ಕೆ ಕೊಡ್ತೀವಿ ಅಂತಂದರೆ ಇದು ರಿಸ್ಟೋರ್ ಸರ್ಕ್ಯುಲೇಷನ್ ಆ್ಯಂಡ್ ಆಕ್ಸಿಜನೇಟೆಡ್ ಬ್ಲಡ್. ಯಾಕೆಂತಂದರೆ ಈಗ ಪೇಷಂಟ್ ಏನೋ ಕೊಲ್ಯಾಪ್ಸ್ ಆಯಿತು, ಈ ಥರ ಏನಾದರೂ ಆಯಿತು ಅಂತಂದರೆ ಅಂಟಿಲ್ ಮೆಡಿಕಲ್ ಕೇರು ನಮಗೆ ಸಿಗೋ ತನಕ ಅಲ್ಲಿ ನಾವು ಕಂಪ್ರೆಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಹಾಗೆ ವೈಟಲ್ಸ್ ಆರ್ಗನ್ಗೆ ಏನಿದೆ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಅಲ್ಲಿ ಆಕ್ಸಿಜನ್ ಸಿಗುತ್ತೆ. ಸೊ ಅದರಿಂದಾಗಿ ಬೇಸಿಕ್ ಲೈಫ್ ಸಪೋರ್ಟ್ನ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು BLS ಡಸ್ ನಾಟ್ ಇನ್ಕ್ಲೂಡ್ ದಿ ಯೂಸ್ ಆಫ್ ಡ್ರಗ್ಸ್ ಆರ್ ಇನ್ವೇಸಿವ್ ಸ್ಕಿಲ್ಸ್. ಇಲ್ಲಿ ನೋಡ್ಬೋದು BLS ಇದು ಔಟ್ಸೈಡ್ ಆಸ್ಪತ್ರೆಯಲ್ಲಿ ಮಾಡುವಂಥದ್ದು, ನಾವು ಯಾವುದಾದ್ರೂ ಜಾಗದಲ್ಲಿ ಕೊಡುವಂಥದ್ದು. ಸೊ ಇಲ್ಲಿ ಅದರಿಂದ ಯಾವುದೇ ರೀತಿ ನಮಗೆ ಇಲ್ಲಿ ಡ್ರಗ್ಸ್ ಇರೋದಿಲ್ಲ. ಇಲ್ಲಿ ನೋಡ್ಬೋದು ಯಾವುದೇ ರೀತಿ ಇನ್ವೇಸಿವ್ ಸ್ಕಿಲ್ಸ್ ಏನಿಲ್ಲಿ ಇರೋದಿಲ್ಲ. ಜಸ್ಟ್ ಇಲ್ಲಿ CPRನ ಕೊಡಬೇಕು, ಹಾಗೆ ಪೇಷಂಟ್ನ ಸ್ಟೇಬಲ್ ಮಾಡಬೇಕು. ಹಾಗೆ ನಾವೇನು ಆಂಬುಲೆನ್ಸ್ಗಾಗಿರ್ಬೋದು ಅಥವಾ ಆಸ್ಪತ್ರೆಯವ್ರಿಗೆ ಕರೆ ಮಾಡಿರ್ತೀವಿ, ಒನ್ಸ್ ಮೆಡಿಕಲ್ ಟೀಮ್ ಬರೋ ತನಕ ಜಸ್ಟ್ ಇದು ಬೇಸಿಕ್ ಸಪೋರ್ಟ್ ಅಷ್ಟೇ. ಇಲ್ಲಿ ನಾವು BLS ಏನಿದೆ ಇದ್ರದ್ದು ಕಂಪ್ಲೀಟ್ ಸ್ಟೆಪ್ಸ್ನ ನೋಡೋಣ. ಇಲ್ಲಿ ನೋಡ್ಬೋದು BLS ಸ್ಟೆಪ್ಸು ಅಡಲ್ಟ್ ಬೇಸಿಕ್ ಲೈಫ್ ಸಪೋರ್ಟು. ನಾವಿಲ್ಲಿ ನೋಡ್ತಾ ಇರೋದು ಅಡಲ್ಟ್ ಬೇಸಿಕ್ ಲೈಫ್ ಸಪೋರ್ಟು, ಅಡಲ್ಟ್ ಇದ್ದಿದ್ದು. ಸೊ ನಾವು ಮೊದಲನೇ ಪಾಯಿಂಟ್ನ ನೋಡುವಾಗ ನಾವಿಲ್ಲಿ ಫಸ್ಟ್ ಪಾಯಿಂಟ್ ನೋಡುವಾಗ ಫಸ್ಟ್ ಪಾಯಿಂಟ್ ಬಂದು ಎನ್ಶೋರ್ ಸೀನ್ ಸೇಫ್ಟಿ. ಇಲ್ಲಿ ನೋಡಬೇಕು, ಈಗ ಒಂದು ಪರ್ಸನ್ಗೆ ಏನೋ ಒಂದು ಸಡನ್ ಆಗಿ ಅವ್ರಿಗೆ ಅರೆಸ್ಟ್ ಆಯಿತು, ಅವ್ರು ಚೇರಲ್ಲಿ ಕೂತಿದಾಗ ಏನಾದರೂ ಅರೆಸ್ಟ್ ಆಯಿತು, ಅಥವಾ ಅವರು ರನ್ನಿಂಗ್ ಮಾಡ್ತಾ ಇರುವಾಗ ಆಗಿರ್ಬೋದು, ಅಥವಾ ಏನಾದರೂ ವರ್ಕ್ ಮಾಡ್ತಾ ಇರುವಾಗ ಆಗಿರ್ಬೋದು. ಈ ಥರ ಒಂದು ಏನಾದರೂ ಒಂದು ಕಂಡೀಷನಲ್ಲಿ ಅವ್ರಿಗೆ ಸಡನ್ ಪೇಷಂಟ್ ಕೊಲ್ಯಾಪ್ಸ್ ಆದರು ಅಥವಾ ಅನ್ಕಾನ್ಷಿಯಸ್ ಆದರು, ಈ ಥರ ಒಂದು ಆಯಿತು ಅಂತಂದರೆ ಅದೇನು ಆ ಜಾಗ ಇದೆ ಅದನ್ನು ನಾವು ಮೊದಲು ಸೇಫ್ಟಿನ ನೋಡಬೇಕು. ಇನ್ ಕೇಸ್ ಅವರು ಎಲೆಕ್ಟ್ರಿಕ್ ವರ್ಕೇ ಮಾಡ್ತಿರ್ತಾರೆ ಅಥವಾ ಏನಾದರೂ ಒಂದು ವರ್ಕ್ ಮಾಡುವಾಗ ಆಗಿರ್ತಾರೆ, ನಾವು ಅವಾಗ ಅಲ್ಲಿಂದ ನಾವೊಂದು ಬೇರೆ ಪ್ಲೇಸ್ಗೆ ಅವ್ರನ್ನ ಕರ್ಕೊಂಬಂದು ಮಲಗಿಸಿ ಅದನ್ನು ನಾವೊಂದು ನೋಡಬೇಕಾಗುತ್ತೆ.
ಸೊ ಅದರಿಂದ ಸೇಫ್ಟಿ ಫಸ್ಟ್. ನೆಕ್ಸ್ಟ್ ನಾವು ಸೆಕೆಂಡ್ ಪಾಯಿಂಟ್ನ ನೋಡೋದಾದರೆ, ಸೆಕೆಂಡ್ ಪಾಯಿಂಟ್ ಬಂದು ಚೆಕ್ ರೆಸ್ಪಾನ್ಸಿವ್ನೆಸ್, ಟ್ಯಾಪ್ ಶೋಲ್ಡರ್ ಆ್ಯಂಡ್ ಶೌಟ್. ನಾವಿಲ್ಲಿ ಏನು ಮಾಡಬೇಕು ಅಂತ ಅಂದರೆ, ಪೇಷಂಟ್ ಸಡನ್ನಾಗಿ ಕೊಲಾಪ್ಸ್ ಆಯಿತು ಅಂತಂದರೆ ನಾವು ಅವ್ರಿಗೆ ಆ ಸುತ್ತಮುತ್ತ ಎಲ್ಲ ನಾವು ಕ್ಲಿಯರ್ ಮಾಡಿ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಗಾಳಿ ಎಲ್ಲ ಆಡೋ ಥರ ಮಾಡಿಬಿಟ್ಟು ನೆಕ್ಸ್ಟ್ ಆ ಪೇಷಂಟ್ನ ನಾವು ಮಲಗಿಸಾದ್ಮೇಲೆ ಅವ್ರಿಗೆ ನಾವು ರೆಸ್ಪಾನ್ಸಿವ್ನ ಚೆಕ್ ಮಾಡಬೇಕು. ಶೋಲ್ಡರ್ನ ಅವ್ರು ಸ್ವಲ್ಪ ಅಳ್ಳಾಡಿಸ್ದಂಗೆ ಮಾಡಿಬಿಟ್ಟು ಆರ್ ಯು ಓಕೆ, ಅಥವಾ ಅವ್ರದ್ದು ಹೆಸರು ನಮ್ಗೇನಾದರೂ ಗೊತ್ತಿತ್ತು ಅಂತಂದ್ರೆ ಅವ್ರ ಹೆಸರನ್ನ ಕರೆಯೋದಾಗಿರ್ಬೋದು. ಈ ಥರ ಅವ್ರಿಗೆ ನಾವು ಜೋರಾಗಿ ಒಂದು ಕೇಳಬೇಕು. ನಾವಿದನ್ನು ಯಾವ ಥರ ಒಂದು ಕೇಳ್ಬೋದು ಅಂತಂದರೆ, AU-PU ಸ್ಕೇಲ್ ಅಂತೇಳಿ ಹೇಳ್ತೇವೆ. ಎ ಅಂತಂದರೆ ಅಲರ್ಟ್, ಪೇಷಂಟ್ ಈಸ್ ಫುಲ್ಲಿ ಅವೇಕ್ ಆ್ಯಂಡ್ ಅಲರ್ಟ್, ಅವ್ರು ಅಲರ್ಟ್ ಆಗಿದ್ದಾರೆ ಅನ್ನೋದನ್ನ ಚೆಕ್ ಮಾಡ್ತೇವೆ. ಹಾಗೆ ವಿನ ನೋಡೋದಾದರೆ ವರ್ಬಲ್ ರೆಸ್ಪಾನ್ಸ್, ಪೇಷಂಟ್ ರೆಸ್ಪಾನ್ಸ್ ವೆನ್ ಸ್ಪೋಕನ್ ಟು, ಅಂತಂದರೆ ನಾವು ಮಾತಾಡ್ತಾ ಇರೋದಕ್ಕೆ ನಾವು ಹೇಳ್ತಾ ಇರೋವಂಥ ಒಂದು ಕ್ವಶನ್ಗಳಿಗೆ ಪೇಷಂಟ್ ಏನಾದರೂ ರೆಸ್ಪಾನ್ಸ್ ಮಾಡ್ತಾ ಇದ್ದಾರಾ ಅಂತೇಳಿ ನಾವು ಚೆಕ್ ಮಾಡಬೇಕಾಗುತ್ತೆ. ಹಾಗೆ ಪೇಯ್ನ್ ರೆಸ್ಪಾನ್ಸ್, ಈಗ ನಾವು ಹೇಳ್ತಾ ಇರೋದಕ್ಕಾಗಿರ್ಬೋದು, ಕೂಗ್ತಾ ಇರೋದಕ್ಕಾಗಿರ್ಬೋದು, ಈ ಥರದಕ್ಕೆ ಏನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಅಂದರೆ ನಾವೇನಾದರೂ ಪೇಯ್ನ್ಗೆ ಏನಾದರೂ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೋಡ್ಬೋದು. ಪೇಷಂಟ್ಸ್ ರೆಸ್ಪಾನ್ಸ್ ಓನ್ಲಿ ಟು ಎ ಪೇನ್ಫುಲ್ ಸ್ಟಿಮ್ಯುಲಸ್, ನಾವು ಅವ್ರಿಗೇನಾದರೂ ಪೇನ್ ಆಗೋ ರೀತಿ ಮಾಡಿದಾಗ ಅವ್ರು ಏನಾದರೂ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತೇಳಿ ಚೆಕ್ ಮಾಡಬೇಕಾಗ್ತದೆ. ಹಾಗೆ ಯು ಬಂದು ಅನ್ರೆಸ್ಪಾನ್ಸಿವ್, ಪೇಷಂಟ್ ಡಸ್ ನಾಟ್ ರೆಸ್ಪಾಂಡ್ ಟು ವರ್ಬಲ್ ಆರ್ ಪೇನ್ಫುಲ್ ಸ್ಟಿಮ್ಯುಲಸ್. ಅದರಿಂದ ನಾವು AV-PU ಸ್ಕೇಲ್ನ ನಾವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಥರ್ಡ್ ಆಪ್ಷನ್ ಬಂದು ಕಾಲ್ ಫಾರ್ ಹೆಲ್ಪ್ ಆ್ಯಂಡ್ ಆ್ಯಕ್ಟಿವ್ ಎಮರ್ಜೆನ್ಸಿ ರೆಸ್ಪಾನ್ಸ್. ನಾವು ಇಮಿಡಿಯೇಟ್ಲಿ ಪೇಷಂಟು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನುವಾಗ ಇಮಿಡಿಯೇಟ್ಲಿ ನಾವು ಆಂಬುಲೆನ್ಸ್ಗಾಗಿರ್ಬೋದು ಅಥವಾ ನಿಯರೆಸ್ಟ್ ಹಾಸ್ಪಿಟಲ್ಗಾಗಿರ್ಬೋದು, ಹೆಲ್ತ್ ಕೇರ್ ಪ್ರೊವೈಡರ್ಸ್ಗಾಗಿರ್ಬೋದು ನಾವಿದೊಂದು ಇನ್ಫಾರ್ಮ್ ಮಾಡಬೇಕು. ನೆಕ್ಸ್ಟ್ ನಾವು ಫೋರ್ತ್ ನೋಡೋದಾದ್ರೆ ನಾವು ಚೆಕ್ ಬ್ರೀದಿಂಗ್ ಆ್ಯಂಡ್ ಪಲ್ಸ್ ಸೈಮಲ್ಟೇನಿಯಸ್ಲಿ ಫಾರ್ ಲೆಸ್ ದೆನ್ 10 ಸೆಕೆಂಡ್. ನಾವಿಲ್ಲಿ ನೋಡ್ಬೋದು ಒಂದು ಚೆಕ್ ಫಾರ್ ಬ್ರೀದಿಂಗ್, ಇಲ್ಲಿ ಪೇಷಂಟು ಬ್ರೀದಿಂಗ್ ಮಾಡ್ತಾ ಇದ್ದಾರಾ ಅಂತ ಅಂದ್ಬಿಟ್ಟು ನಾವಿಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಈ ಕೈಲಿಟ್ಕೊಂಡು ಏನಾದರೂ ಬ್ರೀದಿಂಗ್ ಸೌಂಡ್ ಬರ್ತಾ ಇದೆಯಾ ಅಂತೇಳಿ ನಾವಿಲ್ಲಿ ಕಿವಿ ಮುಖಾಂತರ ಕೇಳ್ಕೊಬೇಕಾಗ್ತದೆ. ಹಾಗೆ ನಾವು ಸೇಮ್ ಟೈಮು ಇಲ್ಲಿ ಏನು ಚೆಸ್ಟ್ ಮೂವ್ಮೆಂಟ್ ಏನಾದರೂ ಮೂವ್ಮೆಂಟ್ ಆಗ್ತಾಯಿದೆ ಅಂತೇಳಿ ಎರಡನ್ನು ಕೂಡ ನೋಡಬೇಕಾಗುತ್ತೆ. ಅದಕ್ಕೆ ಎಲ್ಲಿ ಕೊಟ್ಟಿರೋದಿಲ್ಲಿ ಸೈಮಲ್ಟೇನಿಯಸ್ಲಿ ನಾವು ಸೇಮ್ ಟೈಮ್ ನಾವು ನಾವು ಬ್ರೀದಿಂಗ್ನ ಚೆಕ್ ಮಾಡಬೇಕು. ಹಾಗೆ ನಾವು ಸೇಮ್ ಟೈಮು ಚೆಸ್ಟ್ ಮೂವ್ಮೆಂಟ್ ಇದೆಯಾ ಅಂತೇಳಿ ಕೂಡ ಚೆಕ್ ಮಾಡಬೇಕಾಗುತ್ತೆ. ಅದು ಲೆಸ್ ದೆನ್ 10 ಸೆಕೆಂಡ್. ಲೆಸ್ ದೆನ್ 10 ಸೆಕೆಂಡ್ ಏನಿದೆ ಅದಕ್ಕಿಂತ ನಾವು ಜಾಸ್ತಿ ಟೈಮ್ನ ವೇಸ್ಟ್ ಮಾಡಬಾರ್ದು. ಇಲ್ಲಿ ನಾವು ಯಾವ ರೀತಿ ಅಸೆಸ್ಮೆಂಟ್ ಮಾಡಬೇಕು ಅನ್ನೋದಾದರೆ, ಲುಕ್, ಲಿಸನ್ ಆ್ಯಂಡ್ ಫೀಲ್. ಏನು ಹೇಳಿ? ಲುಕ್, ಲಿಸನ್ ಆ್ಯಂಡ್ ಫೀಲ್ ಬ್ರೀದಿಂಗ್ ಅಸೆಸ್ಮೆಂಟ್. ನಾವು ಬ್ರೀದಿಂಗ್ ಅಸೆಸ್ಮೆಂಟನ್ನು ನೋಡುವಾಗ ಒಂದು ಲುಕ್ ಅಬ್ಸರ್ವ್ ಫಾರ್ ದಿ ಚೆಸ್ಟ್ ಮೂಮೆಂಟ್. ನಾವು ನೋಡೋದ್ರಿಂದ ಚೆಸ್ಟ್ ಮೂಮೆಂಟ್ ಏನಾದರೂ ಆಗ್ತಾ ಇದೆ ಅಂತೇಳಿ ನಾವು ನೋಡಬೇಕಾಗ್ತದೆ. ಹಾಗೆ ಲಿಸನ್ನ ನೋಡೋದಾದರೆ ಲಿಸನ್ ಫಾರ್ ನಾರ್ಮಲ್ ಬ್ರೀದಿಂಗ್ ಸೌಂಡ್, ಪೇಷಂಟು ನಾರ್ಮಲ್ ಬ್ರೀತ್ ಮಾಡ್ತಿದ್ದಾರಾ ಇಲ್ವಾ ಅಂತೇಳಿ ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ. ಹಾಗೆ ಫೀಲ್ನ ನೋಡೋದಾದರೆ ಫೀಲ್ ಫಾರ್ ಏರ್ ಮೂಮೆಂಟ್ ಫ್ರಮ್ ದಿ ನೋಸ್ ಆ್ಯಂಡ್ ಮೌತ್, ಮೂಗಿನ ಮುಖಾಂತರ ಆಗಿರ್ಬೋದು ಅಥವಾ ಬಾಯಿ ಮುಖಾಂತರ ಆಗಿರ್ಬೋದು ಅವರು ಉಸಿರಾಡ್ತಿದ್ದಾರೆ ಅನ್ನೋದನ್ನ ನಾವು ಫೀಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾವು ಫಿಫ್ತ್ ಪಾಯಿಂಟ್ ನೋಡೋದಾದರೆ, ಇಫ್ ನೋ ನಾರ್ಮಲ್ ಬ್ರೀದಿಂಗ್, ಪೇಷಂಟು ನಾರ್ಮಲ್ ಬ್ರೀದಿಂಗ್ ಇಲ್ಲ, ಹಾಗೆ ನೋ ಪಲ್ಸ್ ಕೂಡ ಇಲ್ಲ, ಅವಾಗ ಏನು ಮಾಡಬೇಕಾಗ್ತದೆ? ಸ್ಟಾರ್ಟ್ CPR. ಏನು ಹೇಳಿ? ಈ ಸಮ್ಟೈಮ್ ಈ ಕಂಡೀಷನ್ ಏನಾಗ್ತದೆ ಅಂತ ಅಂದರೆ, ಸಮ್ಟೈಮ್ ಪಲ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ, ನೋ ಪಲ್ಸ್ ಬದಲು ಪಲ್ಸ್ ಇರುತ್ತೆ, ಬ್ರೀದಿಂಗ್ ಇಲ್ಲ, ಬ್ರೀದಿಂಗ್ ಸ್ಟಾಪ್ ಆಗಿದೆ. ಅಂಥ ಟೈಮಲ್ಲಿ ಏನಂತ ಅಂದರೆ ಏನಾದರೂ ಏರ್ವೇ ಅಬ್ಸ್ಟ್ರಕ್ಷನ್ಸ್ ಆಗಿರುತ್ತೆ. ಸೊ ಅವಾಗ ನಾವು ಅಲ್ಲೇನಾದರೂ ಸಿಕ್ಕಾಕೊಂಡಿದೆ ಅಂತೇಳಿ ಏರ್ವೇ ಅಬ್ಸ್ಟ್ರಕ್ಷನ್ನ ನಾವು ಕ್ಲಿಯರ್ ಮಾಡಬೇಕಾಗುತ್ತೆ. ಪಲ್ಸ್ ಪ್ರೆಸೆಂಟ್ ಇತ್ತು ಅಂತಂದ್ರಲ್ಲಿ CPR ಅವಶ್ಯಕತೆ ಇರೋದಿಲ್ಲ. ಬಟ್ ಇಲ್ಲಿ ನಾವು ನೋಡ್ಬೋದು ನೋ ನಾರ್ಮಲ್ ಬ್ರೀದಿಂಗ್, ಯಾವುದೇ ರೀತಿ ನಾರ್ಮಲ್ ಬ್ರೀದಿಂಗ್ ಇಲ್ಲ, ಹಾಗೆ ನೋ ಪಲ್ಸ್ ಕೂಡ ಇಲ್ಲ. ಅವಾಗ ಏನು ಮಾಡಬೇಕಾಗ್ತದೆ ಅಂದರೆ ನಾವು ಸ್ಟಾರ್ಟ್ CPRನ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಚೆಸ್ಟ್ ಕಂಪ್ರೆಷನ್. 6ನೇ ಪಾಯಿಂಟ್ ನೋಡ್ಬೋದು, ಏನಂದರೆ ಚೆಸ್ಟ್ ಕಂಪ್ರೆಷನ್ ಬಂದು ಇದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ನಾವು ಎಷ್ಟು ಸ್ಪೀಡಾಗಿ ಕೊಡ್ತೀವಿ, ಹಾಗೆ ನಾವು ಚೆಸ್ಟ್ ಕಂಪ್ರೆಷನ್ನ ಎಷ್ಟು ಡೆಪ್ತಲ್ಲಿ ಕೊಡ್ತೀವಿ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಾವು ಚೆಸ್ಟ್ ಕಂಪ್ರೆಷನ್ದು ರೇಟ್ನ ನೋಡೋದಾದರೆ 100 to 120 per minutes.
ನಾವು 1 ನಿಮಿಷಕ್ಕೆ 100ರಿಂದ 120 ಕಂಪ್ರೆಷನ್ನ ನಾವು ಕೊಡಬೇಕಾಗುತ್ತೆ. ನಾವು ಡೆಪ್ತ್ನ ನೋಡೋದಾದರೆ 5 to 6 ಸೆಂಟಿಮೀಟರ್, 5 to 6 ಸೆಂಟಿಮೀಟರ್ ಅಂತಂದರೆ ಒಂದು 2 ಇಂಚ್ ಗಂಟ ನಾವು ಕಂಪ್ರೆಷನ್ ಮಾಡಬೇಕಾಗುತ್ತೆ. ಹಾಗೆ ಹ್ಯಾಂಡ್ ಪೊಸಿಷನ್ಸ್ನ ನೋಡೋದಾದರೆ ಸೆಂಟರ್ ಆಫ್ ಚೆಸ್ಟ್ ಅಥವಾ ಲೋವರ್ ಆಫ್ ಸ್ಟರ್ನಮ್. ಇಲ್ಲಿ ನೋಡ್ಬೋದು, ಒಂದು ಸೆಂಟರ್ ಆಫ್ ಚೆಸ್ಟ್ ಅಂತಂದರೆ ಇಲ್ಲಿ ಚೆಸ್ಟ್ ಬಿಟ್ವೀನ್ ನಿಪ್ಪಲ್ಸ್, ಇಲ್ಲೇನು ನಿಪ್ಪಲ್ಸ್ ಲೈನ್ ಇದೆ ಅದ್ರ ಮಧ್ಯದಲ್ಲಿ ಕೊಡೋದು, ಇದಕ್ಕೆ ಸೆಂಟರ್ ಆಫ್ ಚೆಸ್ಟ್ ಅಂತ ಹೇಳ್ತೇವೆ. ಅಥವಾ ಲೋವರ್ ಆಫ್ ಸ್ಟರ್ನಮ್, ಇಲ್ಲೇನು ಲೋವರ್ ಆಫ್ ಸ್ಟರ್ನಮ್ ಏನಿದೆ ಈ ಜಾಗದಲ್ಲಿ ನಾವು ಕಂಪ್ರೆಷನ್ನ ಮಾಡಬೇಕಾಗುತ್ತೆ. ನಾವು ನೆಕ್ಸ್ಟ್ ಕಂಪ್ರೆಷನ್ ಮಾಡುವಾಗ ಈಗ ಒಂದು 30:2 ಈ ಥರ ಇರುತ್ತೆ. ಸೊ ನಾವು 30 ಕಂಪ್ರೆಷನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಏರ್ವೇ ಸಪೋರ್ಟ್ ಮಾಡಬೇಕಾಗುತ್ತೆ, 2 ಬ್ರೀತ್ ಕೊಡಬೇಕಾಗುತ್ತೆ. ಆವಾಗ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ಹೆಡ್ ಟಿಲ್ಟ್ ಆ್ಯಂಡ್ ಚಿನ್ ಲಿಫ್ಟ್, ಈ ಮೆಥಡ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಇದನ್ನು ನಾವು ಯಾವಾಗ ಯೂಸ್ ಮಾಡಬೇಕು ಅಂತ ಅಂದರೆ ಪೇಷಂಟ್ ಸ್ಟೇಬಲ್ ಇದ್ದಾರೆ ಅನ್ನುವಾಗ ಹೆಡ್ ಟಿಲ್ಟ್ ಆ್ಯಂಡ್ ಚಿನ್ ಲಿಫ್ಟನ್ನು ಯೂಸ್ ಮಾಡ್ಬೋದು. ಸಮ್ ಟೈಮ್ ಏನಾದರೂ ಪೇಷಂಟ್ಗೆ ಸ್ಪೈನ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು, ಈ ಥರ ಏನಾದರೂ ಆಗಿದೆ ಅಂತಂದ್ರೆ ಅವಾಗ ನಾವು ಜಾ ಥ್ರಸ್ಟ್ ಮೆಥಡ್ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಹೆಡ್ ಟಿಲ್ಟಲ್ಲಿ ಇಲ್ಲಿ ನೋಡ್ಬೋದು, ಹೆಡ್ ಏನು ಮಾಡ್ತಿದ್ದಾರೆ, ಇಲ್ಲಿ ಡೌನ್ ಸೈಡ್ಗೆ ಟಿಲ್ಟ್ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಈ ಹ್ಯಾಂಡನ್ನು ನೋಡ್ಬೋದು, ಇದು ಚಿನ್ ಲಿಫ್ಟ್ ಇದು. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ, ಚಿನ್ನ ಲಿಫ್ಟ್ ಮಾಡ್ತಿದ್ದಾರೆ. ಹಾಗೆ ನಾವು ಜಾ ಥ್ರಸ್ಟ್ ಮೆಥಡ್ನ ನೋಡೋದಾಯಿತು ಅಂತಂದರೆ ಇಲ್ಲೇನಿದೆ ಆ ಸೈಡ್ ಈ ಸೈಡು ಎರಡು ಕೈಯಲ್ಲಿ ಆ ಜಾನ ಮೇಲೆ ಇದು ಮಾಡಿಕೊಂಡು ಏರ್ವೇನ ಓಪನ್ ಮಾಡಬೇಕಾಗುತ್ತೆ. ನಾವು ನೆಕ್ಸ್ಟ್ 8th ಪಾಯಿಂಟ್ ನೋಡೋದಾದರೆ ಗಿವ್ 2 ಬ್ರೀಸ್ ಆಫ್ಟರ್ ಎವರಿ 30 ಕಂಪ್ರೆಷನ್. ಏನಿದೆ ಏರ್ವೇನ ಹೇಗೆ ಪೊಸಿಷನ್ಸ್ ಮಾಡಿ ಹೇಗೆ ಓಪನ್ ಮಾಡೋದು ಅನ್ನೋದನ್ನ ಹೆಡ್ ಟಿಲ್ಟ್, ಚಿನ್ ಲಿಫ್ಟ್ ಹಾಗೆ ಜಾ ಥ್ರಸ್ಟ್ ಮೆಥಡಲ್ಲಿ ನೋಡ್ದು. ಇಲ್ಲೇನಂತ ಅಂದರೆ ಇವಾಗ ನಾವು ಎವರಿ 30 ಕಂಪ್ರೆಷನ್ ಏನು ಹೇಳಿ 30 ಕಂಪ್ರೆಷನ್ ಆದಾಗ ನಾವೇನು ಮಾಡಬೇಕಂತಂದರೆ 2 ಬ್ರೀಸ್ನ ಕೊಡಬೇಕಾಗ್ತದೆ, 2 ಸರಿ ನಾವು ಬ್ರೀತ್ನ ಕೊಡಬೇಕಾಗುತ್ತೆ. ಇದು ಬಂದು 8ನೇ ಪಾಯಿಂಟ್. ನೆಕ್ಸ್ಟು ಪೇಷಂಟ್ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಈ ಥರ ಏನಾದರೂ ಇತ್ತು ಅಂತಂದರೆ ನಾವೇನು ಮಾಡಬೇಕಾಗುತ್ತೆ, ಕಂಟಿನ್ಯೂ CPR ಮಾಡಬೇಕಾಗುತ್ತೆ. ಪೇಷಂಟ್ಗೆ ನಾವು ಈಗ 30 ಕಂಪ್ರೆಷನ್ ಮಾಡಿದು 2 ಬ್ರೀತ್ ಕೊಟ್ಟು ಆದರೂ ಕೂಡ ಪೇಷಂಟ್ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಅಂದರೆ ನಾವು CPR ಏನಿದೆ ಇದು ಕಂಟಿನ್ಯೂ ಮಾಡ್ತಾ ಇರಬೇಕಾಗುತ್ತೆ. ಹಾಗೆ ನಾವು 10ನೇ ಪಾಯಿಂಟ್ನ ನೋಡೋದಾಯಿತು ಅಂತ ಅಂದರೆ ಯೂಸ್ AED ಡಿಫಿಬ್ರಿಲೇಟರ್ ಆ್ಯಸ್ ಸೂನ್ ಆ್ಯಸ್ ಅವೈಲೇಬಲ್. ನಾವೇನು ಮಾಡಿರ್ತೀವಿ, CPR ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ ಆಂಬುಲೆನ್ಸ್ ಆಗಿರ್ಬೋದು ಅಥವಾ ಹೆಲ್ತ್ ಕೇರ್ ಪ್ರೊವೈಡರ್ಸ್ಗೆ ನಾವು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿರ್ತೀವಿ. ನಾವು CPR ಮಾಡೋ ಅಷ್ಟರಲ್ಲಿ ಅವ್ರು ಏನಾದರೂ ಬಂದರು, ನಮಗೆ AED ಇಕ್ವಿಪ್ಮೆಂಟ್ ಸಿಕ್ತು. AED ಅಂತ ಅಂದರೆ ಇಲ್ಲಿ ನೋಡ್ಬೋದು, ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್. ಇದನ್ನು ಆಂಬುಲೆನ್ಸ್ ಈ ಥರ ಎಲ್ಲ ಇದರಲ್ಲಿ ಇದನ್ನು ನಾವು ಕ್ಯಾರಿ ಮಾಡ್ಬೋದು. ಇದರಿಂದ ನಾವು ಪೇಷಂಟ್ಗೆ ಶಾಕ್ನ ಕೊಡ್ಬೋದು ಒನ್ಸ್ AED ಏನಾದರೂ ಅವೈಲೇಬಲ್ ಇತ್ತು ಅಂತಂದರೆ. ಇದು ಬಂದು ಇದು ಡಿಫಿಬ್ರಿಲೇಟರ್, ಇದು ಹಾಸ್ಪಿಟಲ್ ಸೆಟಪಲ್ಲಿ ಇರುತ್ತೆ. ಆಂಬುಲೆನ್ಸಲ್ಲಿ ಆಲ್ಮೋಸ್ಟು AED ಇರುತ್ತೆ. 11th ಪಾಯಿಂಟ್ನ ನೋಡೋದಾದರೆ ಕಂಟಿನ್ಯೂ CPR ಅಂಟಿಲ್ ROSC ಅಂತ ಅಂದರೆ ಇಲ್ಲಿ ನೋಡ್ಬೋದು, ರಿಟರ್ನ್ ಆಫ್ ಸ್ಪಾಂಟೇನಿಯಸ್ ಸರ್ಕ್ಯುಲೇಷನ್. ಯಾಕೆ ಅಂತಂದರೆ ಸ್ಪಾಂಟೇನಿಯಸ್ ಸರ್ಕ್ಯುಲೇಷನ್ ಆಗೋ ಗಂಟ ನಾವೇನು ಮಾಡಬೇಕಾಗುತ್ತೆ, CPR ಕೊಡಬೇಕಾಗುತ್ತೆ. ಅಡ್ವಾನ್ಸ್ಡ್ ಹೆಲ್ಪ್ ಟೇಕ್ಸ್ ಓವರ್. ಯಾಕೆ ಅಂತಂದರೆ ಆಂಬುಲೆನ್ಸ್ ಅಥವಾ ಹಾಸ್ಪಿಟಲ್ ಸೆಟಪ್ನವರು ಅವರು ಟೇಕ್ ಮಾಡೋ ತನಕ ನಾವು CPRನ ಕೊಡಬೇಕಾಗ್ತದೆ. ಆರ್ ದಿ ಪರ್ಸನ್ ಶೋಸ್ ಸೈನ್ಸ್ ಆಫ್ ಲೈಫ್, ಅಥವಾ ಪರ್ಸನ್ನು ಓಕೆ ಸ್ವಲ್ಪ ಸ್ಟೇಬಲ್ ಆಗ್ತಿದ್ದಾರೆ, ಇಂಥ ಒಂದು ಇದರಲ್ಲಿ ನಾವು CPRನ ಬೇಕಾದರೆ ಸ್ಟಾಪ್ ಮಾಡ್ಬೋದು. ಏನು ಹೇಳಿ, ಒಂದು ಪರ್ಸನ್ನು ಒಂದು ಸ್ಟೇಬಲ್ ಆಗಿ ಓಕೆ ಅವರು ಆರಾಮಾಗಬೇಕು, ಇಲ್ಲ ಅಂತಂದರೆ ಮೆಡಿಕಲ್ ಕೇರ್ ಪ್ರೊವೈಡರ್ಸ್ ಬಂದು ಪೇಷಂಟನ್ನು ಒಂದು ಸ್ಟೇಬಲ್ ಮಾಡಬೇಕು ಅಥವಾ ಡಿಫಿಬ್ರಿಲೇಟರ್ ಕೊಡಬೇಕು. ಅಲ್ಲಿ ತನಕ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ CPR ಕೊಡಬೇಕಾಗುತ್ತೆ. ರಿಟರ್ನ್ ಆಫ್ ಸ್ಪಾಂಟೇನಿಯಸ್ ಸರ್ಕ್ಯುಲೇಷನ್. BLS ಸ್ಟಾರ್ಟಿಂಗಿಂದ ನೋಡೋದಾದರೆ SRH BP CAB AED. ಇಲ್ಲಿ ನೋಡ್ಬೋದು, S ಅಂದರೆ ಸೇಫ್ಟಿ, R ಅಂದರೆ ರೆಸ್ಪಾನ್ಸ್, ಹಾಗೆ H ಅಂದರೆ ಹೆಲ್ಪ್, ಹಾಗೆ BP ಅಂತಂದರೆ ಬ್ರೀದಿಂಗ್ ಅಥವಾ ಪಲ್ಸ್, ಅಥವಾ C ಅಂದರೆ ಕಂಪ್ರೆಷನ್, A ಅಂದರೆ ಏರ್ವೇ, B ಬ್ರೀದಿಂಗ್. ನಾವು ಸ್ಟಾರ್ಟಿಂಗ್ ಏನು ಮಾಡ್ತೀವಿ, ಪೇಷಂಟ್ ಸರೌಂಡಿಂಗ್ಸ್ ಎಲ್ಲ ನೋಡಿ ಸೇಫ್ಟಿನ ಕೊಡ್ತೇವೆ. ಹಾಗೆ ಪೇಷಂಟ್ ಶೋಲ್ಡರ್ನ ಟ್ಯಾಪ್ ಮಾಡಿ ರೆಸ್ಪಾನ್ಸ್ನ ಚೆಕ್ ಮಾಡ್ತೇವೆ. ಹಾಗೆ ಪೇಷಂಟ್ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಇಮಿಡಿಯೇಟ್ಲಿ ನಾವು ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೇವೆ. ಹಾಗೆ ನೆಕ್ಸ್ಟು
ಬ್ರೀದಿಂಗ್ ಮತ್ತು ಪಲ್ಸ್ ಏನಿದೆ ಸೈಮಲ್ಟೇನಿಯಸ್ಲಿ ಚೆಕ್ ಮಾಡ್ತೇವೆ. ಬ್ರೀದಿಂಗ್ ಇಲ್ಲ, ಪಲ್ಸ್ ಇಲ್ಲ, ನಾವೇನು ಮಾಡ್ತೇವೆ, ಕಂಪ್ರೆಷನ್ ಸ್ಟಾರ್ಟ್ ಮಾಡ್ತೇವೆ 30:2. 2 ಆದಮೇಲೆ ಏನು ಮಾಡ್ತೇವೆ, ಏರ್ವೇ ಏನಾದರೂ ಅಬ್ಸ್ಟ್ರಕ್ಷನ್ ಆಗಿದೆಯಾ ಅಂತೇಳಿ ಎಡ್ ಟಿಲ್ಟ್, ಚಿನ್ ಲಿಫ್ಟು ಅಥವಾ ಜಾ ಥ್ರಸ್ಟ್ ಮೆಥಡ್ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಅದಾದಮೇಲೆ 2 ಬ್ರೀತ್ ಕೊಡ್ತೇವೆ. ಎವ್ರಿ 30 ಚೆಸ್ಟ್ ಕಂಪ್ರೆಷನ್ಗೆ ಬ್ರೀದಿಂಗ್ ಮಾಡ್ತೀವಿ. ಹಾಗೆ ಈ CPR ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಏನಾದರೂ AED ಆಟೋಮೇಟೆಡ್ ಡಿಫಿಬ್ರಿಲೇಟರ್ ಏನಾದರೂ ಅವೈಲೇಬಲ್ ಇತ್ತು ಅಂತಂದರೆ ಡಿಫಿಬ್ರಿಲೇಟರ್ನ ಕೊಡಬೇಕಾಗುತ್ತೆ. ಇಲ್ಲಿವರೆಗೂ ನಾವು BLS ಬಗ್ಗೆ ಕಂಪ್ಲೀಟಾಗಿ ನೋಡಿದ್ದೀವಿ. ಇವಾಗ ನಾವು ACLS ಅಂತಂದರೆ ಅಡ್ವಾನ್ಸ್ಡ್ ಕಾರ್ಡಿಯಾಕ್ ಲೈಫ್ ಸಪೋರ್ಟ್. ಇಲ್ಲೇನಂತಂದರೆ ಅಡ್ವಾನ್ಸ್ಡ್ ಕಾರ್ಡಿಯಾಕ್ ಲೈಫ್ ಸಪೋರ್ಟ್ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಬನ್ನಿ. ACLS ಸ್ಟೆಪ್ಸ್ ಏನಿದೆ ಇದು ಬಂದು ಅಡಲ್ಟ್ಗೆ, ಇದು ಅಡಲ್ಟ್ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ನಾವು ACLS ಅಲ್ಲಿ ಯಾವ ರೀತಿ ನಾವು ಕೊಡ್ತೇವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ACLS ಬಗ್ಗೆ ನಾವು ಮೊದಲೇ ಮಾತಾಡಿದ್ದೋ, ಏಕೆಂತಂದರೆ ಇದೇನಿದೆ ಇದು ಮೆಡಿಕಲ್ ಕೇರ್ ಪ್ರೊಫೆಷನ್ ಅವ್ರು ಕೊಡುವಂಥದ್ದು. ಇಲ್ಲೇನಿರುತ್ತೆ, ನಮ್ಮ ಹತ್ರ ಡಕ್ಸ್ ಇರುತ್ತೆ, ಇಕ್ವಿಪ್ಮೆಂಟ್ಸ್ ಇರುತ್ತೆ, ಹಾಗೆ ಪ್ರೊಫೆಷನಲ್ಲಿ ಕೊಡುವಂಥದ್ದು ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಹೆಲ್ತ್ ಕೇರ್ ಪ್ರೊವೈಡರ್ಸ್. ನಾವು ಸ್ಟೆಪ್ಸ್ನ ನೋಡೋದಾಯಿತು ಅಂತಂದರೆ ನಾವಿಲ್ಲಿ ಮೊದಲನೇ ಸ್ಟೆಪ್ಸ್ನ ನೋಡ್ಬೋದು. ಮೊದಲನೇ ಸ್ಟೆಪ್ಸ್ ಏನಿದೆ, ಎನ್ಶೋರ್ ಸೀನ್ ಇಸ್ ಸೇಫ್ಟಿ. ನಾವು ಅಲ್ಲೂ ಕೂಡ ಮೊದಲನೇದು ಬಂದು ಸೇಫ್ಟಿನೇ ನೋಡಿದ್ದು, ಇಲ್ಲೂ ಕೂಡ ನಾವು ಸೇಫ್ಟಿನೇ ನೋಡಬೇಕಾಗುತ್ತೆ ಫಸ್ಟ್. ನಾವು ನೆಕ್ಸ್ಟು ಸೇಫ್ಟಿ ಆದಮೇಲೆ ಸೆಕೆಂಡ್ ಬಂದು ಚೆಕ್ ರೆಸ್ಪಾನ್ಸಿವ್ನೆಸ್. ನಾವೇನು ಮಾಡಬೇಕಾಗುತ್ತೆ, ಪೇಷಂಟ್ನ ರೆಸ್ಪಾನ್ಸಿವ್ನ ಚೆಕ್ ಮಾಡಬೇಕಾಗುತ್ತೆ. BLS ಅಲ್ಲಿ ಕೂಡ ನಾವು ಶೋಲ್ಡರ್ನ ಟ್ಯಾಪ್ ಮಾಡಿ ಶೌಟ್ ಮಾಡಿದ್ದು, ಸೊ ಇಲ್ಲೂ ಕೂಡ ನಾವು ಶೋಲ್ಡರ್ನ ನಾವು ಟ್ಯಾಪ್ ಮಾಡಿ ಆರ್ ಯು ಓಕೆ ಅಥವಾ ಅವ್ರ ಹೆಸರು ಗೊತ್ತಿದ್ರೆ ಅವ್ರ ಹೆಸರನ್ನ ನಾವು ಕರೆದು ನಾವು ಅವರು ರೆಸ್ಪಾನ್ಸಿವ್ನೆಸ್ ಇದ್ದಾರೆ ಅಂತೇಳಿ ನಾವು ಚೆಕ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಆಲ್ರೆಡಿ ನಾವು ನೋಡಿದ್ದು ABPU ಸ್ಕೇಲ್ದು ಅಲರ್ಟ್ ಆಗಿರ್ಬೋದು ಅಥವಾ ವರ್ಬಲ್ ರೆಸ್ಪಾನ್ಸ್ ಆಗಿರ್ಬೋದು ಅಥವಾ ಪೇಯ್ನ್ಗೆ ಏನಾದ್ರು ರೆಸ್ಪಾನ್ಸ್ ಮಾಡ್ತಿದ್ದಾರಾ ಅಥವಾ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ವಾ, ಇಷ್ಟನ್ನು ನಾವು ರೆಸ್ಪಾನ್ಸಿವ್ನೆಸ್ನಲ್ಲಿ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸಮ್ಟೈಮ್ ಏನಾದರೂ ಆ ವಿಕ್ಟಿಮ್ ಏನಿದ್ದಾರೆ ಅವ್ರು ಏನಾದರೂ ರೆಸ್ಪಾನ್ಸ್ ಮಾಡಿದರು ಅಂತಂದರೆ ಅವರನ್ನು ನಾವು ಕೂರಿಸ್ಬಿಟ್ಟು ಮಾನಿಟರ್ ಮಾಡಿದ್ರೆ ಸಾಕು. ಇನ್ ಕೇಸ್ ಸಮ್ಟೈಮ್ ಅವ್ರು ಏನಾದರೂ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಅಂದರೆ ನಾವು ನೆಕ್ಸ್ಟ್ ಬಂದು ಬ್ರೀದಿಂಗ್ನ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಮೂರನೇ ಆಪ್ಷನ್ನ ನೋಡ್ಬೋದು, ಚೆಕ್ ಬ್ರೀದಿಂಗ್ ಆ್ಯಂಡ್ ಪಲ್ಸ್ ಸೈಮಲ್ಟೇನಿಯಸ್ಲಿ ಫಾರ್ ಲೆಸ್ ದೆನ್ 10 ಸೆಕೆಂಡ್. ಇಲ್ಲಿ ನಾವು ಯಾವ ಟೆಕ್ನಿಕ್ನ ಯೂಸ್ ಮಾಡ್ತೀವಿ, ಲುಕ್, ಲಿಸನ್ ಆ್ಯಂಡ್ ಫೀಲ್. ಲುಕ್, ಲಿಸನ್ ಆ್ಯಂಡ್ ಫೀಲ್ನ ನಾವು ಬ್ರೀದಿಂಗ್ ಅಸೆಸ್ಮೆಂಟ್ಗೆ ನಾವು ಚೆಕ್ ಮಾಡ್ತೇವೆ. ಲುಕ್ಕಲ್ಲಿ ಏನು ಮಾಡ್ತೀವಿ, ಲುಕ್ಕಲ್ಲಿ ಬಂದು ನಾವು ಲುಕ್ ಅಬ್ಸರ್ವ್ ಫಾರ್ ದಿ ಚೆಸ್ಟ್ ಮೂಮೆಂಟ್. ಏನಿದೆ ಚೆಸ್ಟ್ ಮೂಮೆಂಟ್ ಏನು ಮೇಲೆ ಕೆಳಗೆ ಆಗ್ತಾಯಿದೆ ಅಂತೇಳಿ ಅಬ್ಸರ್ವ್ ಮಾಡ್ತೇವೆ. ಹಾಗೆ ನಾವು ಲಿಸನಲ್ಲಿ ಏನಂತಂದರೆ ಲಿಸನ್ ಫಾರ್ ನಾರ್ಮಲ್ ಬ್ರೀದಿಂಗ್ ಸೌಂಡ್. ಪೇಷಂಟು ನಾರ್ಮಲಾಗಿ ಬ್ರೀದ್ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಕೇಳ್ಕೋಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಬಂದು ಫೀಲ್ ಫಾರ್ ಏರ್ ಮೂಮೆಂಟ್ ಫ್ರಮ್ ದಿ ನೋಸ್ ಆ್ಯಂಡ್ ಮೌತಿಂದ ಆಗಿರ್ಬೋದು ಅಥವಾ ನೋಸಿಂದ ಆಗಿರ್ಬೋದು ಏರ್ ಮೂಮೆಂಟ್ ಆಗ್ತಿದೆ ಅಂತೇಳಿ ನಾವು ಫೀಲ್ ಮಾಡಬೇಕಾಗುತ್ತೆ. ಸಮ್ಟೈಮ್ ಏನಾದರೂ ಆ ವಿಕ್ಟಿಮ್ ಏನಾದರೂ ಬ್ರೀದಿಂಗ್ ಮಾಡ್ತಾ ಇದ್ದರೆ ಇಲ್ಲೂ ಅಷ್ಟೇ ಈ ಸ್ಟೆಪ್ಸಲ್ಲಿ ನಾವೇನಂತಂದರೆ ಮಾನಿಟರ್ ಮಾಡಿದ್ರೆ ಸಾಕು. ಇನ್ ಕೇಸ್ ಬ್ರೀದಿಂಗ್ ಆಬ್ಸೆಂಟ್ ಇತ್ತು ಅಂತಂದರೆ ನೆಕ್ಸ್ಟ್ ಬಂದು ನಾವು ಕಾಲ್ ಫಾರ್ ಹೆಲ್ಪ್. ನಾವೇನು ಮಾಡ್ಬೋದು, ನಾವಿರೋದು ಇವಾಗ ಹಾಸ್ಪಿಟಲ್ ಸೆಟಪ್ಪಲ್ಲಿ. ಸೊ ಹಾಸ್ಪಿಟಲ್ ಸೆಟಪ್ಪಲ್ಲಿ ನಾವಿರುವಾಗ ನಾವೇನು ಮಾಡ್ಬೋದು, ಒಂದು ಹೆಲ್ಪ್ಗೆ ತಗೋಬೇಕು. ಆ ಕೋಡ್ ಬ್ಲೂನ ನಾವು ಆಸ್ಪತ್ರೆಯಲ್ಲಿ ಆ್ಯಕ್ಟಿವ್ ಮಾಡ್ಬೋದು. ನೆಕ್ಸ್ಟು ಕೋಡ್ ಬ್ಲೂನ ಆ್ಯಕ್ಟಿವ್ ಮಾಡಾದಮೇಲೆ ನೆಕ್ಸ್ಟ್ ಬಂದು 5th ಪಾಯಿಂಟ್ ನೋಡೋದಾದರೆ ಚೆಕ್ ಕೆರೋಟೆಡ್ ಪಲ್ಸ್ ಲೆಸ್ ದೆನ್ 10 ಸೆಕೆಂಡ್. ನಾವೇಕೆ ಅಂತಂದರೆ ಪೇಷಂಟ್ ಅನ್ರೆಸ್ಪಾನ್ಸಿವ್ನೆಸ್ ಆಗಿರ್ಬೋದು ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು, ಇಂಥ ಇದರಲ್ಲಿ ನಾವು ಕೆರೋಟೆಡ್ ಪಲ್ಸ್ ಏನಿದೆ ಕೆರೋಟೆಡ್ ಪಲ್ಸ್ನ ನಾವು ಚೆಕ್ ಮಾಡಬೇಕಾಗುತ್ತೆ. ಬೇರೆ ಪಲ್ಸ್ ನಮಗೆ ಅಷ್ಟು ಸಿಗೋದಿಲ್ಲ. ಕೆರೋಟೆಡ್ ಪಲ್ಸ್ನ ನಾವು ಚೆಕ್ ಮಾಡಿದಾಗ ಬೈ ಚಾನ್ಸ್ ನಮಗೆ ಪಲ್ಸ್ ಸಿಕ್ತು ಬಟ್ ಪೇಷಂಟ್ ರೆಸ್ಪಾನ್ಸಿವ್ನೆಸ್ ಇಲ್ಲ, ಹಾಗೆ ಬ್ರೀದಿಂಗ್ ಇಲ್ಲ. ನಾವಲ್ಲಿ ಆಲ್ರೆಡಿ ಬ್ರೀದಿಂಗ್ನ ಚೆಕ್ ಮಾಡಿದ್ದೀವಿ, ಚೆಸ್ಟ್ ಮೂಮೆಂಟ್ ಇರಲಿಲ್ಲ, ಹಾಗೆ ಬಾಯಿ ಆಗಿರ್ಬೋದು ಅಥವಾ ನೋಸಿಂದ ಆಗಿರ್ಬೋದು ಯಾವುದೇ ಮೂಮೆಂಟ್ ಇರಲಿಲ್ಲ, ಬಟ್ಟು ಪಲ್ಸ್ ಸಿಗ್ತಾ ಇದೆ. ಅಂಥ ಟೈಮಲ್ಲಿ ಏನು ಮಾಡ್ಬೋದು ಅಂತಂದರೆ ನಾವು AB ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ನಾವು AB ಫಾರ್ಮುಲಾ ಅಂತಂದರೆ ನೋಡ್ಬೋದು, ಏರ್ವೇ ಆ್ಯಂಡ್ ಬ್ರೀದಿಂಗ್ ಏನಿದೆ ಅದನ್ನು ನಾವು ನೋಡಬೇಕಾಗುತ್ತೆ. ಅವಾಗ ಏನಾದರೂ ಪೇಷಂಟ್ಗೆ ಏನಾದರೂ ಏರ್ವೇಯಲ್ಲಿ ಏನಾದರೂ ಅಬ್ಸ್ಟ್ರಕ್ಷನ್ ಇದೆಯಾ ಅಂಥೇಳಿ ಚೆಕ್ ಮಾಡಬೇಕಾಗುತ್ತೆ. ಹಾಗೆ
ಅಬ್ಸ್ಟ್ರಕ್ಷನ್ಸ್ ಏನಾದರೂ ಇತ್ತು ಅಂತಂದ್ರೆ ನಾವು ಅದೇನು ಅಬ್ಸ್ಟ್ರಕ್ಷನ್ ಆಗಿದೆ ಅದನ್ನು ತೆಗೆದುಬಿಟ್ಟು ನಾವು ಪೇಷಂಟನ್ನು ನಾವು ಸ್ಟೇಬಲ್ ಮಾಡಬೇಕಾಗುತ್ತೆ. ಒನ್ಸ್ ನಾವು ಅದೇನು ಅಬ್ಸ್ಟ್ರಕ್ಷನ್ಸ್ ಆಗಿದೆ ಅದೆಲ್ಲ ಕ್ಲಿಯರ್ ಆದಮೇಲೆ ಎವ್ರಿ 2 ಮಿನಿಟ್ಸ್ಗೆ ನಾವು ಅಟ್ಲೀಸ್ಟು ಪಲ್ಸ್ನ ಚೆಕ್ ಮಾಡಿಕೊಂಡು ಪೇಷಂಟ್ನ ನಾವು ರೆಸ್ಪಾನ್ಸ್ನ ನೋಡ್ತಾ ಇರಬೇಕಾಗುತ್ತೆ, ಅಂದರೆ ಅಬ್ಸರ್ವೇಷನ್ ಮಾಡ್ತಿರ್ಬೇಕಾಗುತ್ತೆ. ಈಗ ಪಲ್ಸು ಇಲ್ಲ ಹಾಗೆ ಬ್ರೀದಿಂಗು ಇಲ್ಲ, ಎರಡೂ ಇಲ್ಲ ಅಂತ ಅಂದರೆ ಇಲ್ಲಿ ನೋಡ್ಬೋದು 6th ಪಾಯಿಂಟ್ ಬಂದು ಇಫ್ ನೋ ಪಲ್ಸ್ ಅಥವಾ ನೋ ರೆಸ್ಪಿರೇಷನ್ ಸ್ಟಾರ್ಟ್ ಹೈ ಕ್ವಾಲಿಟಿ CPR. ಪೇಷಂಟ್ ಯಾವುದೇ ರೆಸ್ಪಾನ್ಸ್ ಇಲ್ಲ, ಹಾಗೆ ಪೇಷಂಟ್ದು ಕಾರ್ಡಿಯಕ್ ಹಾರ್ಟ್ ಕೂಡ ವರ್ಕ್ ಮಾಡ್ತಾ ಇಲ್ಲ, ಹಾಗೆ ಲಂಗ್ಸ್ ಕೂಡ ವರ್ಕ್ ಮಾಡ್ತಾ ಇಲ್ಲ, ಎರಡು ವರ್ಕ್ ಮಾಡ್ತಾ ಇಲ್ಲ ಅನ್ನುವಾಗ ನಾವೇನು ಮಾಡಬೇಕಾಗುತ್ತೆ, ಹೈ ಕ್ವಾಲಿಟಿ CPR. ಯಾಕೆಂತಂದರೆ ಇದು ನಾವು ಆಲ್ರೆಡಿ ಹಾಸ್ಪಿಟಲಲ್ಲಿ ಕೊಡ್ತಾ ಇರೋದ್ರಿಂದ ಹೈ ಕ್ವಾಲಿಟಿ CPRನ ನಾವು ಪ್ರೊವೈಡ್ ಮಾಡ್ಬೋದು. ಇಲ್ಲಿ ನಾವೇನಂತಂದರೆ ಕ್ಯಾಬ್ ಫಾರ್ಮುಲಾನ ಯೂಸ್ ಮಾಡ್ತೇವೆ. ಏನು ಹೇಳಿ, CAB. ಇಲ್ಲಿ ನೋಡೋದಾದ್ರೆ ನಾವು ಸಿ ಅಂತ ಅಂದರೆ ಬಂದು ಸರ್ಕ್ಯುಲೇಷನ್, ಸ್ಟಾರ್ಟ್ ಹೈ ಕ್ವಾಲಿಟಿ ಚೆಸ್ಟ್ ಕಂಪ್ರೆಷನ್ ಆ್ಯಂಡ್ ಅಸಿಸ್ ಪಲ್ಸ್. ನಾವೇನಿದೆ ಹೈ ಕ್ವಾಲಿಟಿ CPRನ ಕೊಡಬೇಕು. ಹೈ ಕ್ವಾಲಿಟಿ ಅಂತ ಅಂದರೆ ಕಂಪ್ಲೀಟಾಗಿ ನಾವು 30:2 ರೇಷಿಯೋದಲ್ಲಿ ಕೊಡಬೇಕು. ಹಾಗೆ ಚೆಸ್ಟ್ ಏನಿದೆ ಅದು ಕಂಪ್ಲೀಟ್ ರಿಕಾಯ್ಲ್ ಆಗಬೇಕು. ಎ ಅಂತಂದರೆ ಏರ್ವೇ, ಓಪನ್ ಆ್ಯಂಡ್ ಮೇಂಟೈನ್ ಏರ್ವೇ. ಇಲ್ಲೇನಾಗಿದೆ, ಓಪನ್ ಏರ್ವೇನ ನಾವು ಕೊಡುವಾಗ ಹೆಡ್ ಟಿಲ್ಟು, ಚಿನ್ ಲಿಫ್ಟ್ ಆಗಿರ್ಬೋದು ಅಥವಾ ಜಾ ಥ್ರಸ್ಟ್ ಮೆಥಡ್ ಆಗಿರ್ಬೋದು, ಈ ಥರದನ್ನು ನಾವು ಏರ್ವೇಲಿ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಬ್ರೀದಿಂಗಲ್ಲಿ ಗಿವ್ ಎಫೆಕ್ಟಿವ್ ವೆಂಟಿಲೇಷನ್ ವಿತ್ ಆಕ್ಸಿಜನ್ ಆ್ಯಸ್ ಅಪ್ರೋಪ್ರಿಯೇಟ್. ನಾವಿಲ್ಲಿ ಹಾಸ್ಪಿಟಲ್ ಸೆಟಪ್ ಇರೋದ್ರಿಂದ ನಾವೇನು ಬ್ರೀದಿಂಗ್ ಕೊಡ್ತೀವಿ, ನಾವಿಲ್ಲಿ ಹ್ಯಾಂಬೂಬ್ ಮಾಸ್ಕ್ ಆಗಿರ್ಬೋದು, ಈ ಥರ ಒಂದು ಇದರಲ್ಲಿ ನಾವು ಆಕ್ಸಿಜನೇಟೆಡ್ ಇದರಲ್ಲಿ ನಾವು ಟು ಬ್ರೀತ್ನ ನಾವಿಲ್ಲಿ ಕೊಡ್ಬೋದು. ನಾವು 7th ಪಾಯಿಂಟ್ನ ನೋಡೋದಾದರೆ ಅಟ್ಯಾಚ್ AED ಆರ್ ಡಿಫಿಬ್ರಿಲೇಟರ್ ಆ್ಯಂಡ್ ಕಾರ್ಡಿಯಾಕ್ ಮಾನಿಟರ್. ಏಕೆಂತಂದರೆ ನಾವು ಹಾಸ್ಪಿಟಲ್ ಸೆಟಪ್ ಆಲ್ರೆಡಿ ಇದ್ದೀವಿ, ನಮ್ಮ ಹತ್ರ ಇಲ್ಲಿ AEDನೂ ಇರುತ್ತೆ, ಡಿಫಿಬ್ರಿಲೇಟರ್, ಕಾರ್ಡಿಯಾಕ್ ಮಾನಿಟರ್ ಇದೆಲ್ಲ ಅವೈಲಬಲ್ ಇರೋದ್ರಿಂದ ಇಲ್ಲಿ ನಾವು ಪೇಷಂಟಿಗೆ ನಾವು ಡಿಫಿಬ್ರಿಲೇಟರ್ನ ಮಾಡ್ಬೋದು. ನಾವು ಡಿಫಿಬ್ರಿಲೇಟರ್ ನೋಡೋದಾದ್ರೆ ನಾವು ಎರಡು ರೀತಿ ನೋಡ್ಬೋದು. ಒಂದು ಬೈಫೇಸಿಕ್ ವೇವ್ ಫಾರ್ಮ್, ಇದರಲ್ಲಿ 120 to 200 ಜೌಲ್ ಇರುತ್ತೆ. ಹಾಗೆ ಮೋನೋಫೇಸಿಕ್ ವೇವ್ ಫಾರ್ಮಲ್ಲಿ 360 ಜೌಲ್ ಇರುತ್ತೆ. ಹಾಗೆ ನಾವು AED ಡಿವೈಸ್ ಏನಿದೆ ಇದರಲ್ಲಿ ನಾವು ಇಷ್ಟು ಅಂತೇಳಿ ನಾವು ಸೆಲೆಕ್ಟ್ ಮಾಡಬೇಕಂತೇನಿಲ್ಲ, ಅದು ಆಲ್ರೆಡಿ ಅಡಲ್ಟ್ ಅಥವಾ ಪೀಡಿಯಾಟ್ರಿಕ್ ಈ ಥರದಲ್ಲಿ ಸೆಲೆಕ್ಷನ್ ಇರ್ತದೆ. ಸೊ ನಾವು ಅದನ್ನು ಡೈರೆಕ್ಟಾಗಿ ನಾವು ಒಂದು ಕೊಡ್ಲಿಕ್ಕೆ ಬರ್ತದೆ. ಇದರಲ್ಲಿ ಏನಿದೆ, ಇದರಲ್ಲಿ ಬೇಕಾದ್ರೆ ನಾವು ಇಷ್ಟು ಅಂತೇಳಿ ಸೆಟ್ ಮಾಡಿಬಿಟ್ಟು ಕೊಡಬೇಕಾಗುತ್ತೆ. CPRನ ನಾವು ಕೊಟ್ಟಾಗ ಕೂಡ ಪಲ್ಸ್ ನಮ್ಗೆ ಸಿಕ್ಕಿಲ್ಲ ಅಂತ ಅಂದರೆ ಎಗೇನು ಇಲ್ಲಿ ನೋಡ್ಬೋದು, ಫೇಲ್ಯೂರ್ ಆಫ್ ಎ ಸಿಂಗಲ್ ಅಡಿಕ್ವೇಟ್ ಶಾಕ್ ಟು ರೀಸ್ಟೋರ್ ಪಲ್ಸ್ should be followed by a continued CPR and second shock delivery after 5 cycle of CPR. ಈಗ ಒಂದು ಶಾಕ್ ಕೊಟ್ಟು ಆ ಶಾಕಲ್ಲಿ ಕೂಡ ಪೇಷಂಟ್ದು ಹಾರ್ಟ್ ಬೀಟ್ ಬಂದಿಲ್ಲ, ಸ್ಟಾರ್ಟ್ ಆಗಿಲ್ಲ ಅಂತಂದರೆ ಹೇಗೇನು ನಾವು ಚೆಸ್ಟ್ ಕಂಪ್ರೆಷನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದು 5 ಸೈಕಲ್ ಕಂಪ್ಲೀಟ್ ಆಗಬೇಕು, 30:2. ಈ ಥರ ಅದು 5 ಸೈಕಲ್ ಕಂಪ್ಲೀಟ್ ಆದಮೇಲೆ ಮತ್ತೆ ಇನ್ನೊಮ್ಮೆ ಬೇಕಾದ್ರೆ ನಾವು ಡಿಫಿಬ್ರಿಲೇಟರ್ನ ಕೊಡ್ಬೋದು. ಈ ಟಾಪಿಕ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ವಿಡಿಯೋನ ಲೈಕ್ ಮಾಡಿ. ಯಾರೆಲ್ಲ ನಿಮ್ಮ ಸ್ನೇಹಿತರು ನಾರ್ಸೆಟ್ ಅಥವಾ ಅದರ್ ನರ್ಸಿಂಗ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೆ ಈ ಕ್ಲಾಸನ್ನು ಶೇರ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.